ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಅಸಿಸ್ಟೆಂಟ್ ಎಡಿಟರ್ ಆಗಿರುವಂತಹ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ಸ್ವಾಮಿಗೌಡ. ಎಸ್ ಸ್ವಾಮಿಗೌಡ, ಈ ಒಂದು ರಾಜ್ಯ ರಾಜಕೀಯವಾಗಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡೋದಾದ್ರೆ. ಡಯಾನಾ, ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಈಗಾಗಲೇ ಮೂಡ ಹಗರಣ ಏನಿದೆ, ಇದಾಗಲೇ ಕಳೆದ 1 ತಿಂಗಳಿಂದ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಈಗಾಗಲೇ ಸಿದ್ದರಾಮಯ್ಯನವರು ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಏನು ರಾಜ್ಯಪಾಲರ ಅಂಗಳಕ್ಕೆ ದೂರುದಾರರು ಹೋಗ್ತಾರೆ. ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಮತ್ತು ಏನು TJ ಅಬ್ರಹಾಂ ಆಗಿನಿಂದಲೂ ಸಹ ನೋಟಿಸನ್ನು, ಒಂದು ಶೋಕಾಸ್ ನೋಟಿಸನ್ನು ಕೊಡ್ತಾರೆ ಯಾರು ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ. ಆ ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟ ಒಂದಾಗಿ ರಾಜ್ಯಪಾಲರ ನಡೆಯನ್ನು ತಿರಸ್ಕರಿಸಿ ವಿರೋಧವಾದ ನಿರ್ಣಯವನ್ನು ಸಚಿವ ಸಂಪುಟದಲ್ಲಿ ಕೈಗೊಳ್ಳುತ್ತದೆ. ಹಾಗಾದರೂ ಸಹ ಇಡೀ ಒಗ್ಗಟ್ಟಾಗಿ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಪರವಾಗಿ, ಕಾಂಗ್ರೆಸ್ಸಿನ ಪರವಾಗಿ, ಇಡೀ ಕಾಂಗ್ರೆಸ್ ಪಕ್ಷ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬೇಕು ಅನ್ನೋ ಹೈಕಮಾಂಡ್ ಆನತಿಯಂತೆ ನಿಂತಿರ್ತದೆ. ಈಗ ಏನು ವರಮಹಾಲಕ್ಷ್ಮಿ ಹಬ್ಬದ ಬೆನ್ನಿಗೆನೆ, ಹಬ್ಬದ ದಿವಸವೇ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಏನು ಒಂದು ಅನುಮತಿಯನ್ನು ನೀಡಿದ್ದಾರೆ ರಾಜ್ಯಪಾಲರು. ಈಗ ರಾಜ್ಯದಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ, ರಾಜಕೀಯವಾಗಿ ಒಂದು ವಿಪ್ಲವವನ್ನು ಸೃಷ್ಟಿ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇರ್ತವೆ. ಏನು ರಾಜ್ಯಪಾಲರು ಅನುಮತಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ, ಇಲ್ಲ ದೆಹಲಿ ಮಾದರಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ರೀತಿ ಜೈಲಿನಲ್ಲೇ ಕುಳಿತು ನಾನು ಅಧಿಕಾರವನ್ನು ನಡೆಸ್ತೇನೆ, ರಾಜೀನಾಮೆಯನ್ನು ಕೊಡಲ್ಲ ಅಂತ ಹೇಳ್ತಾರಾ? ಇದು ಒಂದು ಸ್ಪಷ್ಟ ಆಗಬೇಕು. ಅದಲ್ಲದೆ ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಾಯಂಕಾಲ ಏನು ಒಂದು ಸಂಪುಟ ಸಭೆ ನಡೀತಾ ಇದೆ. ಆ ಸಂಪುಟ ಸಭೆ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಅವಲಂಬಿತ ಆಗಿದೆ. ಈ ಮಧ್ಯೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ರಾಜ್ಯದ DG ಮತ್ತು IGP ಆದಂಥ ಅಲೋಕ್ ಮೋಹನ್, ADGP ಆಡಳಿತ ADGP ಆದಂಥ ಶರತ್ ಚಂದ್ರ ಮತ್ತು ಕಾನೂನು ಸಚಿವ ಪೊನ್ನಣ್ಣ ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಒಟ್ಟಾರೆ ಕುಳಿತು ಚರ್ಚೆ, ಮುಂದಿನ ನಡೆಗಳೇನು ಮುಖ್ಯಮಂತ್ರಿಯವ್ರದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ದೂರುದಾರರು ಇನ್ನೂ ಸಹ ದೂರು ಕೊಟ್ಟಿಲ್ಲ. ಆ ದೂರು ಯಾವ ಸ್ಟೇಷನಲ್ಲಿ ಲಾರ್ಜ್ ಆಗುತ್ತೆ, ಅದು ಎಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋಂಥ ಸಂದರ್ಭದಲ್ಲಿ ಅವರು ಎಲ್ಲಿ FIR ಅನ್ನು ದಾಖಲು ಮಾಡ್ತಾರೆ, ಅಲ್ಲಿಂದ ಮುಂದೆ ಸಿದ್ದರಾಮಯ್ಯನವರು ಯಾವ ನಡೆಯನ್ನು ತೆಗೆದುಕೊಳ್ಬೇಕು ಅನ್ನೋದೆಲ್ಲ ಚರ್ಚೆ ಆಗುತ್ತೆ. ಒಟ್ಟಾರೆ ಸಾಯಂಕಾಲ ನಡೆಯುವಂಥ ಸಚಿವ ಸಂಪುಟ ಸಭೆಯ ನಂತರ ನಮಗೆ ಪೂರ್ಣ ನೋಟ ಗೊತ್ತಾಗುತ್ತೆ. ಡಯಾನಾ. ಎಸ್ ಸ್ವಾಮಿಗೌಡ, ಇನ್ನೊಂದು ಪ್ರಶ್ನೆ ಏನು ಮೂಡ್ತಾ ಇದೆ ಅಂತಂದ್ರೆ, ದೊಡ್ಡೇಗೌಡರು ಅಂದ್ರೆ HD ದೇವೇಗೌಡರು ಏನಾದ್ರೂ ತಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದಿದ್ದಕ್ಕೆ CM ವಿರುದ್ಧ ಏನಾದ್ರೂ ಸೇಡ್ ತೀರಿಸ್ಕೊಂಡ್ರಾ ಅಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಅಂದ್ರೆ ಇದ್ರ ಡೆವಲಪ್ಮೆಂಟ್ಸ್ ಏನಿದೆ ಸ್ವಾಮಿಗೌಡ? ಈಗ ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕಾಗಿರೋದು, ಈಗ ಯಾರೇ ಆಗಲಿ, ಈಗ ದೂರು ಕೊಟ್ಟಿರ್ತಕ್ಕಂಥ ಪ್ರದೀಪ್ ಕುಮಾರ್ ಇರ್ಬೋದು, ಅಬ್ರಹಾಂ ಇರ್ಬೋದು, ಅಥವಾ ಏನು ಸ್ನೇಹಮಯಿ ಕೃಷ್ಣ ಇರ್ಬೋದು, ಇವರೆಲ್ಲ ಸಾಮಾಜಿಕ ಹೋರಾಟಗಾರರು. ಇವರು ಅಬ್ರಹಾಮೇ ಆಗಲಿ, ಸ್ನೇಹಮಯಿ ಕೃಷ್ಣ ಅವರೇ ಆಗಲಿ ಏಕಾಏಕಿ ಇವತ್ತು ಬಂದು CM ವಿರುದ್ಧ ದೂರು ಕೊಡ್ತಾ ಇಲ್ಲ. ಹಾಗಂತ ಏಕಾಏಕಿ ಇವತ್ತು ಬಂದು ಕೊಟ್ಟಿದ್ರೆ ಅವ್ರ ಹಿಂದೆಗಡೆ ಯಾರಾದರೂ ಒಂದು ಕೈವಾಡ ಇರ್ಬೋದು ಅಂತ ಒಂದು ಆಲೋಚನೆಯನ್ನು ಮಾಡ್ಬೋದಾಗಿತ್ತು. ಆದರೆ ಈಗ ಇಲ್ಲಿ ಏನಾಗಿದೆ ಅಂದರೆ, ಇವರು 3 ಜನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಆಗಲೇ ದಾಖಲೆಗಳ ಸಮೇತ ಸಲ್ಲಿಸಿರೋದ್ರಿಂದ ದೇವೇಗೌಡರ ಕುಟುಂಬದ ಇದರಲ್ಲಿ ಕೈವಾಡ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಹೇಳೋಕ್ಕೆ ಬರೋದಿಲ್ಲ. ಹಾಗೊಂದು ವೇಳೆ ಇದ್ದರೂ ಸಹ ಅದನ್ನು ನಾವಿಲ್ಲಿ ಗೊತ್ತಾಗೋದಿಲ್ಲ. ಇಲ್ಲಿ ಏನು ದೂರುದಾರ ಮತ್ತು ಸರ್ಕಾರ ಇವೆರಡರ ನಡುವೆ ಮಾತ್ರ ಇದಿರೋದು. ದೇವೇಗೌಡರು ಈ ಸಂದರ್ಭದಲ್ಲಿ ಏನಾದರೂ ಸೇಡ್ ತೀರಿಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಅವ್ರ ಯಾಕೆಂದರೆ ಈಗ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರೆ, ರಾಜ್ಯ ಸರ್ಕಾರ ಎಲ್ಲ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಕೈಲಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವುದೇ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಅವರಿಗೆ ಆಗಲ್ಲ ಅನ್ನೋ ಒಂದು ಸಾಧ್ಯತೆಯನ್ನು ನಾವು ಕಾಣ್ಬೋದು. ಡಯಾನಾ, ಧನ್ಯವಾದಗಳು ಸ್ವಾಮಿಗೌಡ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಏನು ಈ 3 ವ್ಯಕ್ತಿಗಳಾಗಿರುವಂತಹ TJ ಅಬ್ರಹಾಂ, ಪ್ರದೀಪ್ ಕುಮಾರ್ SP ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಒಂದು ಮನವಿ ಪತ್ರ, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅವರು ಕೇಳಿರುವಂತಹ ಪತ್ರ. ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅನುಮತಿ ಪತ್ರ. TJ ಅಬ್ರಹಾಂ ಅವರು ಸಲ್ಲಿಸಿರುವಂತಹ ಮನವಿ ಪತ್ರ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸ್ನೇಹಮಯಿ ಕೃಷ್ಣ.
ಸರ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ಸರ್ ಅಂದ್ರೆ ನೀವು ಮನವಿ ಪತ್ರವನ್ನ ಸಲ್ಲಿಸಿದ್ರಿ, ಅಂದ್ರೆ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಇವರಿಗೆ, ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಇವರ ಕೈವಾಡ ಇತ್ತು ಅಂತ ಇತ್ತು, ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ನಡೆ ಏನು, ಹಾಗೆ ನಿಜಕ್ಕೂ ರಾಜ್ಯಪಾಲರ ನಡೆ ಏನು ಅನ್ನೋದನ್ನ ಹೇಳೋದಾದ್ರೆ? ರಾಜ್ಯಪಾಲರು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಒಂದು ಅಧಿಕಾರ ಇದೆ. ಆ ಅಧಿಕಾರದ ಅಡಿಯಲ್ಲೇ ನಮ್ಮ ಕೊಟ್ಟಿರತಕ್ಕಂಥ ಅರ್ಜಿ ಮತ್ತೆ ದಾಖಲೆಗಳನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಆರೋಪ ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ ಕಾನೂನು ಪ್ರಕಾರ ಅವ್ರ ಅನುಮತಿ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬಲ್ಲೆ. ಏನು ಅನುಮತಿ ಕೊಡ ಅದನ್ನ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ನ್ಯಾಯಾಲಯದಿಂದ ತನಿಖೆಗೆ ಆದೇಶ ಮಾಡಿಸಿ ಸೂಕ್ತ ತನಿಖೆಯನ್ನು ಮಾಡಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ರಾಜ್ಯಪಾಲರಿಂದ ನಿಮ್ಗೆ ಏನಾದ್ರೂ ಕರೆ ಬಂದಿತ್ತಾ? ನೀವು ಏನಾದ್ರೂ ಹೋಗುವಂತಹ ಚಾನ್ಸಸ್ ಇದೆಯಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ? ಹೌದು ಮೇಡಮ್, ಇವತ್ತು ಬೆಳಗ್ಗೆ ನನಗೆ ರಾಜ್ಯಪಾಲರ ಕಚೇರಿಯಿಂದ ದೂರವಾಣಿ ಕರೆ ಬಂದು ಬರೋದಕ್ಕೆ ಹೇಳಿದಾರೆ. ಸೊ ನಾನೀಗ ರಾಜ್ಯಪಾಲರ ಕಚೇರಿಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ. ಹೊರಟಿದ್ದೀನಿ, ನಾನು ಬರ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ.